ಮಾಗಡಿ ಶಾಸಕ ಬಾಲಕೃಷ್ಣ. ಕೆಲಸ ಮಾಡದಿದ್ರೆ ಚಪ್ಪಲಿಯಲ್ಲಿ ಹೊಡಿಸ್ತೇನೆ, ಜನರಿಂದ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ ಶಾಸಕ ಬಾಲಕೃಷ್ಣ ಈ ರೀತಿಯಾಗಿ ಮಾತನಾಡಿದ್ದಾರೆ. ಮಾಗಡಿ ತಹಶೀಲ್ದಾರ್ HC ಬಾಲಕೃಷ್ಣ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸ್ತಾ ಇದ್ದ ಶಾಸಕರು ರೈತರ ಕೆಲಸಗಳು ಆಗ್ತಿಲ್ಲ ಅಂತ ಶಾಸಕರಿಗೆ ದೂರನ್ನ ಕೊಟ್ಟಿದ್ರು. ಶಾಸಕ HC ಬಾಲಕೃಷ್ಣಗೆ ರೈತರಿಂದ ದೂರು ನೀಡಲಾಗಿತ್ತು. ಈ ವೇಳೆ ತಹಶೀಲ್ದಾರ್ ಶರತ್ ಕುಮಾರ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಕೆಲಸ ಮಾಡದಿದ್ರೆ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ, ಜನ ನಿನಗೆ ಅಥವಾ ನನಗೆ ಚಪ್ಪಲಿಯಲ್ಲಿ ಹೊಡಿತಾರೆ, ಕೆಲಸ ಮಾಡಿಸಲು ಆಗದಿದ್ರೆ ನನಗೂ ಹೊಡಿತಾರೆ, ಹೀಗಂತ ಮಾಗಡಿ ಶಾಸಕ ತೆಗೆದುಕೊಂಡಿದ್ದಾರೆ. ಅವನ ಹೆಸರು ಮತ್ತೆ ನಿಮ್ ಅವ್ರ ಫೋನ್ ನಂಬರ್ ಯಾವ ಕೆಲಸ ಮಾಡಲ್ಲ, ಅವನ ಹೆಸರು ಮತ್ತೆ ನಿಮ್ ಅವ್ರ ಫೋನ್ ನಂಬರ್, ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ, ನಾನು ಎಸಿದ್ ಕರೆಸ್ತೀನಿ. ತಿಂಗಳು ಒಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ, ಜನ ಬಂದು ಅವ್ರು ಉತ್ತರ ಹೇಳಿ ನೀವು ಇಲ್ಲದ್ರೆ ಯಾಕಡೆ ಹೊಡ್ತೀನಿ. ನಾನು ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಪರವಾಗಿಲ್ಲ, ಹೊಡಿತಾರೆ ಜನ ಯಾಕಡೆ ತಗೊಂಡು. ಇಲ್ಲ ನಿನ್ ಹೊಡಿತಾರೆ, ನಾನು ಹೊಡಿತಾರೆ, ನಿನ್ ಕೈ ಕೆಲಸ ಮಾಡ್ತಕ್ಕಲ್ಲ ನಾನು ಹೊಡಿತಾರೆ, ಇಲ್ಲ ನಿನ್ ಹೊಡಿತಾರೆ, ಯಾರು ಹಾಕ್ತಾರೆ. ಕುಚಿತ ಮಾತಾಡ್ತಾರೆ ಬಾಲಕೃಷ್ಣ ಅಂತ, ಇನ್ನೇನು ಮಾತಾಡೋದು ಮುತ್ತಿಕ್ತಾರ ನಿಮ್ಗೆ? ಆಚೆ ಆಗಲ್ಲ ನಿಮ್ಗೆ? ಸರ್ ದಯವಿಟ್ಟು ಕ್ಲಾಪ್ಸ್ ಹಾಕಿ. ಜನಗಳನ್ನ ಯಾಕೆ ಸಾಯಿಸ್ತಾರಲ್ರಿ? ಎಲ್ಲಾರು ಸಾಯಿಸ್ತಿರಲ್ರಿ ಯಾಕ್ರಿ? ನಿಮ್ ಕುಟುಂಬದಲ್ಲಿ ಯಾರು ಸುಮ್ಮಿರ್ತೀರನ್ರಿ? ಆಚೆ ಆಗ್ಬೇಕ್ರಿ, ಹೆಂಗಿರ್ಬೇಕ್ರಿ ಹೆಂಗಾಫ್ಸರು? MLAಗಳಾಗೋಕಂಡ್ರಿ ತಹಶೀಲ್ದಾರ್ಗಳೆಲ್ಲ ಜನಗಳ ಮಗಡೆ ಹೇಳ್ಕೊಂಡು. ಅವನ ನಮ್ಮ ಇವರು ಕೋಲಾರ DC ರವಿ ಸತ್ತಾಗ ಜನ ಬಂದು ಹತ್ರು ಕಂಡ್ರಿ, ಯಾಕತ್ರು ಮತ್ತೆ ಅದನ್ನ ಈಗ ನಿಮ್ಗೆ ಹೇಳ್ತಾರ ನಮ್ಮ ಮಗ ತೊಲಗೋದ ಕಡೆ ಅಂತಾರೆ. ನೋಡಿ ಯಾಕ್ರಿ ಬೇಕಿದೆಲ್ಲ ರೀ? ಬಿಟ್ಟಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ. ಕೆಲಸ ಮಾಡದಿದ್ರೆ ಚಪ್ಪಲಿಯಲ್ಲಿ ಹೊಡಿಸ್ತೇನೆ, ಜನರಿಂದ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ ಶಾಸಕ ಬಾಲಕೃಷ್ಣ ಈ ರೀತಿಯಾಗಿ ಮಾತನಾಡಿದ್ದಾರೆ. ಮಾಗಡಿ ತಹಶೀಲ್ದಾರ್ HC ಬಾಲಕೃಷ್ಣ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸ್ತಾ ಇದ್ದ ಶಾಸಕರು ರೈತರ ಕೆಲಸಗಳು ಆಗ್ತಿಲ್ಲ ಅಂತ ಶಾಸಕರಿಗೆ ದೂರನ್ನ ಕೊಟ್ಟಿದ್ರು. ಶಾಸಕ HC ಬಾಲಕೃಷ್ಣಗೆ ರೈತರಿಂದ ದೂರು ನೀಡಲಾಗಿತ್ತು. ಈ ವೇಳೆ ತಹಶೀಲ್ದಾರ್ ಶರತ್ ಕುಮಾರ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಕೆಲಸ ಮಾಡದಿದ್ರೆ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ, ಜನ ನಿನಗೆ ಅಥವಾ ನನಗೆ ಚಪ್ಪಲಿಯಲ್ಲಿ ಹೊಡಿತಾರೆ, ಕೆಲಸ ಮಾಡಿಸಲು ಆಗದಿದ್ರೆ ನನಗೂ ಹೊಡಿತಾರೆ, ಹೀಗಂತ ಮಾಗಡಿ ಶಾಸಕ ತೆಗೆದುಕೊಂಡಿದ್ದಾರೆ. ಅವನ ಹೆಸರು ಮತ್ತೆ ನಿಮ್ ಅವ್ರ ಫೋನ್ ನಂಬರ್ ಯಾವ ಕೆಲಸ ಮಾಡಲ್ಲ, ಅವನ ಹೆಸರು ಮತ್ತೆ ನಿಮ್ ಅವ್ರ ಫೋನ್ ನಂಬರ್, ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ, ನಾನು ಎಸಿದ್ ಕರೆಸ್ತೀನಿ. ತಿಂಗಳು ಒಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ, ಜನ ಬಂದು ಅವ್ರು ಉತ್ತರ ಹೇಳಿ ನೀವು ಇಲ್ಲದ್ರೆ ಯಾಕಡೆ ಹೊಡ್ತೀನಿ. ನಾನು ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಪರವಾಗಿಲ್ಲ, ಹೊಡಿತಾರೆ ಜನ ಯಾಕಡೆ ತಗೊಂಡು. ಇಲ್ಲ ನಿನ್ ಹೊಡಿತಾರೆ, ನಾನು ಹೊಡಿತಾರೆ, ನಿನ್ ಕೈ ಕೆಲಸ ಮಾಡ್ತಕ್ಕಲ್ಲ ನಾನು ಹೊಡಿತಾರೆ, ಇಲ್ಲ ನಿನ್ ಹೊಡಿತಾರೆ, ಯಾರು ಹಾಕ್ತಾರೆ. ಕುಚಿತ ಮಾತಾಡ್ತಾರೆ ಬಾಲಕೃಷ್ಣ ಅಂತ, ಇನ್ನೇನು ಮಾತಾಡೋದು ಮುತ್ತಿಕ್ತಾರ ನಿಮ್ಗೆ? ಆಚೆ ಆಗಲ್ಲ ನಿಮ್ಗೆ? ಸರ್ ದಯವಿಟ್ಟು ಕ್ಲಾಪ್ಸ್ ಹಾಕಿ. ಜನಗಳನ್ನ ಯಾಕೆ ಸಾಯಿಸ್ತಾರಲ್ರಿ? ಎಲ್ಲಾರು ಸಾಯಿಸ್ತಿರಲ್ರಿ ಯಾಕ್ರಿ? ನಿಮ್ ಕುಟುಂಬದಲ್ಲಿ ಯಾರು ಸುಮ್ಮಿರ್ತೀರನ್ರಿ? ಆಚೆ ಆಗ್ಬೇಕ್ರಿ, ಹೆಂಗಿರ್ಬೇಕ್ರಿ ಹೆಂಗಾಫ್ಸರು? MLAಗಳಾಗೋಕಂಡ್ರಿ ತಹಶೀಲ್ದಾರ್ಗಳೆಲ್ಲ ಜನಗಳ ಮಗಡೆ ಹೇಳ್ಕೊಂಡು. ಅವನ ನಮ್ಮ ಇವರು ಕೋಲಾರ DC ರವಿ ಸತ್ತಾಗ ಜನ ಬಂದು ಹತ್ರು ಕಂಡ್ರಿ, ಯಾಕತ್ರು ಮತ್ತೆ ಅದನ್ನ ಈಗ ನಿಮ್ಗೆ ಹೇಳ್ತಾರ ನಮ್ಮ ಮಗ ತೊಲಗೋದ ಕಡೆ ಅಂತಾರೆ. ನೋಡಿ ಯಾಕ್ರಿ ಬೇಕಿದೆಲ್ಲ ರೀ? ಬಿಟ್ಟಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ. ಕೆಲಸ ಮಾಡದಿದ್ರೆ ಚಪ್ಪಲಿಯಲ್ಲಿ ಹೊಡಿಸ್ತೇನೆ, ಜನರಿಂದ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ ಶಾಸಕ ಬಾಲಕೃಷ್ಣ ಈ ರೀತಿಯಾಗಿ ಮಾತನಾಡಿದ್ದಾರೆ. ಮಾಗಡಿ ತಹಶೀಲ್ದಾರ್ HC ಬಾಲಕೃಷ್ಣ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸ್ತಾ ಇದ್ದ ಶಾಸಕರು ರೈತರ ಕೆಲಸಗಳು ಆಗ್ತಿಲ್ಲ ಅಂತ ಶಾಸಕರಿಗೆ ದೂರನ್ನ ಕೊಟ್ಟಿದ್ರು. ಶಾಸಕ HC ಬಾಲಕೃಷ್ಣಗೆ ರೈತರಿಂದ ದೂರು ನೀಡಲಾಗಿತ್ತು. ಈ ವೇಳೆ ತಹಶೀಲ್ದಾರ್ ಶರತ್ ಕುಮಾರ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಕೆಲಸ ಮಾಡದಿದ್ರೆ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ, ಜನ ನಿನಗೆ ಅಥವಾ ನನಗೆ ಚಪ್ಪಲಿಯಲ್ಲಿ ಹೊಡಿತಾರೆ, ಕೆಲಸ ಮಾಡಿಸಲು ಆಗದಿದ್ರೆ ನನಗೂ ಹೊಡಿತಾರೆ, ಹೀಗಂತ ಮಾಗಡಿ ಶಾಸಕ ತೆಗೆದುಕೊಂಡಿದ್ದಾರೆ. ಅವನ ಹೆಸರು ಮತ್ತೆ ನಿಮ್ ಅವ್ರ ಫೋನ್ ನಂಬರ್ ಯಾವ ಕೆಲಸ ಮಾಡಲ್ಲ, ಅವನ ಹೆಸರು ಮತ್ತೆ ನಿಮ್ ಅವ್ರ ಫೋನ್ ನಂಬರ್, ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ, ನಾನು ಎಸಿದ್ ಕರೆಸ್ತೀನಿ. ತಿಂಗಳು ಒಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ,
ಜನ ಬಂದು ಅವ್ರು ಉತ್ತರ ಹೇಳಿ ನೀವು ಇಲ್ಲದ್ರೆ ಹೆಕಡ ಹೊಡ್ತೀನಿ ನಾನು ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಪರವಾಗಿಲ್ಲ. ಹೊಡಿತಾರೆ ಜನ ಹೆಕಡ ತಗೊಂಡು, ಇಲ್ಲ ನಿನ್ ಹೊಡಿತಾರೆ ನಾನು ಹೊಡಿತಾರೆ, ನಿನ್ ಕೈ ಕೆಲಸ ಮಾಡ್ಸಕ್ಕಾಗಲ್ಲ ನಾನು ಹೊಡಿತಾರೆ, ಇಲ್ಲ ನಿನ್ ಹೊಡಿತಾರೆ. ಯಾರು ಹಾಕ್ತಾರೆ ಏನ್ ಕೂತಿದ್ದ ಮಾತಾಡ್ತಾರೆ ಬಾಲಕೃಷ್ಣ ಅಂತ, ಇನ್ನೇನು ಮಾತಾಡ್ತಾರೆ ಮುತ್ತಿಕ್ತಾರ ನಿಮ್ಗೆ? ನಾಚಿಕೆ ಆಗಲ್ಲ ನಿಮ್ಗೆ? ಸರ್ ದಯವಿಟ್ಟು ಕ್ಲಾಪ್ಸ್ ಹಾಕಿ. ಜನಗಳನ್ನ ಯಾಕೆ ಸಾಯಿಸ್ತಾರಲ್ರಿ? ನಿಜವಾಗ್ಲೂ ಎಲ್ಲಾರು ಸಾಯಿಸ್ತಿರಲ್ರಿ ಯಾಕ್ರಿ? ನಿಮ್ ಕುಟುಂಬದಲ್ಲಿ ಯಾರು ಸುಮ್ಮಿರ್ತೀರನ್ರಿ? ನಾಚಿಕೆ ಆಗ್ಬೇಕ್ರಿ. ಹೆಂಗಿರ್ಬೇಕ್ರಿ ಹೆಂಗ್ ಆಫೀಸರು? MLA-ಗಳಾಗೋಕಂಡ್ರಿ ತಹಶೀಲ್ದಾರ್ಗಳೆಲ್ಲ ಜನಗಳ ಮಗನ ಹೇಳ್ಕೊಂಡು ಅವನ ನಮ್ಮ ಇವರು ಕೋಲಾರ DC ರವಿ ಸತ್ತಾಗ ಜನ ಬಂದು ಹತ್ರುಕಂಡ್ರಿ. ಯಾಕತ್ರು? ಸಾವಿರಾರು ಜನ, ಲಕ್ಷಾಂತರ ಜನ. ಯಾಕತ್ರು? ಮತ್ತೆ ಅದನ್ನ ಈಗ ನಿಮ್ಗೆ ಹೇಳ್ತಾರ ನಮ್ಮ ಮಗ ತೊಲಗೋದ ಕಣೆ ಅಂತಾರೆ. ನೋಡಿ ಯಾಕ್ರಿ ಬೇಕಿದೆಲ್ಲ ರೀ? ಪೆನ್ನಿದೆ ಸರ್, ತೋರಿಸಿ. ಬಿಟ್ಟಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ. ಕೆಲಸ ಮಾಡದಿದ್ರೆ ಚಪ್ಪಲಿಯಲ್ಲಿ ಹೊಡಿಸ್ತೇನೆ, ಜನರಿಂದ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ ಶಾಸಕ ಬಾಲಕೃಷ್ಣ ಈ ರೀತಿಯಾಗಿ ಮಾತನಾಡಿದ್ದಾರೆ. ಮಾಗಡಿ ತಹಶೀಲ್ದಾರ್ HC ಬಾಲಕೃಷ್ಣ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸ್ತಾ ಇದ್ದ ಶಾಸಕರು ರೈತರ ಕೆಲಸಗಳು ಆಗ್ತಿಲ್ಲ ಅಂತ ಶಾಸಕರಿಗೆ ದೂರನ್ನ ಕೊಟ್ಟಿದ್ರು. ಶಾಸಕ HC ಬಾಲಕೃಷ್ಣಗೆ ರೈತರಿಂದ ದೂರು ನೀಡಲಾಗಿತ್ತು. ಈ ವೇಳೆ ತಹಶೀಲ್ದಾರ್ ಶರತ್ ಕುಮಾರ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಕೆಲಸ ಮಾಡದಿದ್ರೆ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ, ಜನ ನಿನಗೆ ಅಥವಾ ನನಗೆ ಚಪ್ಪಲಿಯಲ್ಲಿ ಹೊಡಿತಾರೆ, ಕೆಲಸ ಮಾಡಿಸಲು ಆಗದಿದ್ರೆ ನನಗೂ ಹೊಡಿತಾರೆ, ಹೀಗಂತ ಮಾಗಡಿ ಶಾಸಕ ಬಾಲಕೃಷ್ಣ ತರಾಟೆ ತೆಗೆದುಕೊಂಡಿದ್ದಾರೆ. ಅವನ ಹೆಸರು ಮತ್ತೆ ಅವ್ರ ಫೋನ್ ನಂಬರ್, ಯಾವನ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ಅವ್ರ ಫೋನ್ ನಂಬರ್, ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ. ನಾನು ಎಸಿನ್ ಕರೆಸ್ತೀನಿ, ತಿಂಗಳಿಗೊಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ. ಜನ ಬಂದು ಅವ್ರು ಉತ್ತರ ಹೇಳಿ ನೀವು ಇಲ್ಲದ್ರೆ ಹೆಕಡ ಹೊಡ್ತೀನಿ ನಾನು ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಪರವಾಗಿಲ್ಲ. ಹೊಡಿತಾರೆ ಜನ ಹೆಕಡ ತಗೊಂಡು, ಇಲ್ಲ ನಿನ್ ಹೊಡಿತಾರೆ ನಾನು ಹೊಡಿತಾರೆ, ನಿನ್ ಕೈ ಕೆಲಸ ಮಾಡ್ಸಕ್ಕಾಗಲ್ಲ ನಾನು ಹೊಡಿತಾರೆ, ಇಲ್ಲ ನಿನ್ ಹೊಡಿತಾರೆ. ಯಾರು ಹಾಕ್ತಾರೆ ಏನ್ ಕೂತಿದ್ದ ಮಾತಾಡ್ತಾರೆ ಬಾಲಕೃಷ್ಣ ಅಂತ, ಇನ್ನೇನು ಮಾತಾಡ್ತಾರೆ ಮುತ್ತಿಕ್ತಾರ ನಿಮ್ಗೆ? ನಾಚಿಕೆ ಆಗಲ್ಲ ನಿಮ್ಗೆ? ಸರ್ ದಯವಿಟ್ಟು ಕ್ಲಾಪ್ಸ್ ಹಾಕಿ. ಜನಗಳನ್ನ ಯಾಕೆ ಸಾಯಿಸ್ತಾರಲ್ರಿ? ನಿಜವಾಗ್ಲೂ ಎಲ್ಲಾರು ಸಾಯಿಸ್ತಿರಲ್ರಿ ಯಾಕ್ರಿ? ನಿಮ್ ಕುಟುಂಬದಲ್ಲಿ ಯಾರು ಸುಮ್ಮಿರ್ತೀರನ್ರಿ? ನಾಚಿಕೆ ಆಗ್ಬೇಕ್ರಿ. ಹೆಂಗಿರ್ಬೇಕ್ರಿ ಹೆಂಗ್ ಆಫೀಸರು? MLA-ಗಳಾಗೋಕಂಡ್ರಿ ತಹಶೀಲ್ದಾರ್ಗಳೆಲ್ಲ ಜನಗಳ ಮಗನ ಹೇಳ್ಕೊಂಡು ಅವನ ನಮ್ಮ ಇವರು ಕೋಲಾರ DC ರವಿ ಸತ್ತಾಗ ಜನ ಬಂದು ಹತ್ರುಕಂಡ್ರಿ. ಯಾಕತ್ರು? ಸಾವಿರಾರು ಜನ, ಲಕ್ಷಾಂತರ ಜನ. ಯಾಕತ್ರು? ಮತ್ತೆ ಅದನ್ನ ಈಗ ನಿಮ್ಗೆ ಹೇಳ್ತಾರ ನಮ್ಮ ಮಗ ತೊಲಗೋದ ಕಣೆ ಅಂತಾರೆ. ನೋಡಿ ಯಾಕ್ರಿ ಬೇಕಿದೆಲ್ಲ ರೀ? ಪೆನ್ನಿದೆ ಸರ್, ತೋರಿಸಿ. ಬಿಟ್ಟಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ. ಕೆಲಸ ಮಾಡದಿದ್ರೆ ಚಪ್ಪಲಿಯಲ್ಲಿ ಹೊಡಿಸ್ತೇನೆ, ಜನರಿಂದ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ ಶಾಸಕ ಬಾಲಕೃಷ್ಣ ಈ ರೀತಿಯಾಗಿ ಮಾತನಾಡಿದ್ದಾರೆ. ಮಾಗಡಿ ತಹಶೀಲ್ದಾರ್